ಯಾವುದೇ ಕಾರಣಕ್ಕೂ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಗೆಲ್ಲಿಸ್ಕೊಟ್ರೆ ಇಡೀ ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರವಾಗಿ ಹೋರಾಡ್ತಾರೆ. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೋರಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿ ಒಂದು ಲೋಕಸಭಾ ಚುನಾವಣೆಗೆ ನೀವು ಒಳ್ಳೆಯ ಒಂದು ಅಭ್ಯರ್ಥಿ ಅನ್ನೋ ಮುಖೇನ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ನಾನು ಸುದ್ಗುಂಟೆಪಾಳ್ಯ ವಾರ್ಡಿನ ಮಾಜಿ BBMP ಸದಸ್ಯನಾಗಿ ಈ ಭಾಗದ BTM ವಿಧಾನಸಭಾ ಕ್ಷೇತ್ರದ ಸುದ್ಗುಂಟೆಪಾಳ್ಯ ವಾರ್ಡ್ನಲ್ಲಿ ಮೊನ್ನೆ ನಡೆದಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮ ಲೋಕಸಭಾ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, BTM ವಿಧಾನಸಭಾ ಕ್ಷೇತ್ರಕ್ಕೆ ರ್ಯಾಲಿ ಮುಖೇನ ಸುದ್ಗುಂಟೆಪಾಳ್ಯಕ್ಕೆ ಆಗಮಿಸಿದರು. ಅಭೂತಪೂರ್ವವಾದಂಥ ಒಂದು ಜನ ಬೆಂಬಲವನ್ನು ಶ್ರೀಮತಿ ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನಗಳು ಸೇರಿ ಅವ್ರನ್ನ ಬರಮಾಡಿಕೊಂಡು ನಮ್ಮ ಸುದ್ಗುಂಟೆಪಾಳ್ಯದಲ್ಲಿ 3 ಜಾಗದಲ್ಲಿ ಅಭೂತಪೂರ್ವವಾದಂಥ ಜನ ಸೇರಿ ಅವ್ರನ್ನ ಸ್ವಾಗತವನ್ನು ಕೋರಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವ್ರನ್ನ ಜಯಗಳಿಸಬೇಕು ಅನ್ನೋ ಮುಖೇನ ನಾವು ಮಾಡಿದಂಥ ಕಾಂಗ್ರೆಸ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ನಮ್ಮ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರನ್ನ ಬೆಂಬಲಿಸಬೇಕು ಮತ್ತು ನಾವು ಮಾಡಿದಂಥ ಕರ್ನಾಟಕ ರಾಜ್ಯದ ಏನು ಕಾಂಗ್ರೆಸ್ ಪಕ್ಷ ಆಶ್ವಾಸನೆಗಳು ಕೊಟ್ಟು ಆ ಕೆಲಸಗಳೆಲ್ಲ ಈಡೇರಿಸ್ತು. ಒಂದು ಸ್ತ್ರೀಶಕ್ತಿ ಇರ್ಬೋದು, ಒಂದು ಗೃಹಲಕ್ಷ್ಮಿ ಇರ್ಬೋದು, ಒಂದು BPL ಕಾರ್ಡ್ಗೆ ಅಕ್ಕಿ ಕೊಡುವಂಥದ್ದು ಇರ್ಬೋದು, ಯುವ ನಿಧಿ ಇರ್ಬೋದು, ಅದೇ ರೀತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥದ್ದು ಪ್ರತಿ ತಿಂಗಳು. ಈ ರೀತಿ ಅನೇಕ 5 ಕಾರ್ಯಕ್ರಮಗಳನ್ನು ಜನಪ್ರಿಯವಾಗಿ ಸಕ್ಸಸ್ ಆಗಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಜನ ಬಯಸ್ತಾ ಇದ್ದಾರೆ. ಸೊ ಶ್ರೀಮತಿ ಸೌಮ್ಯ ರೆಡ್ಡಿಗೆ ತಾವೆಲ್ಲ ಸೇರಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅದೇ ರೀತಿ ನಮ್ಮ ಸೌಮ್ಯ ರೆಡ್ಡಿ ಅವರು ದೆಹಲಿಯಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ಬರುತ್ತೆ. ನಾವು ಏನು ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಒಂದು ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಅದು ತುಂಬ ಉಪಯೋಗಕರವಾಗದಂತ ಆಗುತ್ತೆ. ಮಹಿಳೆಯರಿಗೆ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು, ಅವರ ಮಕ್ಕಳ ಒಂದು ಜೀವನಕ್ಕೆ ಅವರ ಜೀವನಕ್ಕೂ ಒಂದು ಉಪಯೋಗ ಆಗುತ್ತೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದರೆ ಬೆಂಗಳೂರು ನಗರಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಪರವಾಗಿ ಹೋರಾಡುವಂಥ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಯಾಕಂದರೆ ಶ್ರೀಮತಿ ಸೌಮ್ಯ ರೆಡ್ಡಿ ಹೋರಾಟಗಳಿಂದ ರಾಜಕೀಯಕ್ಕೆ ಬಂದಿದ್ದು, ತಂದೆ ಗುರುತಿಸ್ಕೊಂಡಿರ್ಬೋದು, ಆದರೆ ಅವ್ರು ಚಿಕ್ಕ ವಯಸ್ಸಿನಲ್ಲೇ ಪಕ್ಷಿಗಳಾಗ್ಬೋದು ಮತ್ತು ಗಿಡ ಮರಗಳನ್ನು ಬೆಳೆಸೋದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಅವರು ಯಶಸ್ವಿ ಮಾಡಿದ್ದಕ್ಕೆ ಅವ್ರನ್ನ ಒಂದು ಶಾಸಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಶಾಸಕಿಯಾಗಿ ಆಯ್ಕೆ ಆಗಿ ಕಾರಣಾಂತರಗಳಿಂದ ಸ್ವಲ್ಪ ಇದರಿಂದ ಪರಾಭವಗೊಂಡರೂ ಸಮೇತ ಅವ್ರನ್ನ ಉತ್ತಮವಾದಂಥ ಒಂದು ಯುವ ನಾಯಕಿ ಅಂದ್ಬಿಟ್ಟು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರನ್ನು ಆಯ್ಕೆ ಮಾಡಿ ಇದು ಮಾಡಬೇಕು. ಯಾವುದೇ ಕಾರಣಕ್ಕೂ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಗೆಲ್ಲಿಸ್ಕೊಟ್ರೆ ಇಡೀ ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರವಾಗಿ ಹೋರಾಡ್ತಾರೆ. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೋರಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಬೆಂಗಳೂರನ್ನು ಉತ್ತಮವಾದಂಥ ಒಂದು ಸೌತ್ ಕ್ಯಾಂಡಿಡೇಟ್ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಆದ್ದರಿಂದ ಶ್ರೀಮತಿ ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸಿದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ
ಒಳ್ಳೆಯ ಒಂದು ಕೀರ್ತಿ ತರ್ತಾರೆ. ಶ್ರೀಮತಿ ಸೌಮ್ಯಾರೆಡ್ಡಿಯವರ ಕ್ರಮ ಸಂಖ್ಯೆ 3, ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತೇಳಿ ಮನವಿ ಮಾಡ್ತೇವೆ.